ಓಂ ಶಾಂತಿ. ಓಂ ಶಾಂತಿ. ಒಂದು ಬಹಳ ಸುಂದರವಾದ ಆಳವಾದ ಕಥೆಯೊಂದಿಗೆ ಇಂದಿನ ಚಿಂತನೆಯನ್ನು ಪ್ರಾರಂಭಿಸೋಣ. ಒಬ್ಬ ಅತಿ ದೊಡ್ಡ ಸಾಮ್ರಾಜ್ಯದ ರಾಜನಿದ್ದ. ಅವನ ಬಳಿ ಭವ್ಯವಾದ ಅರಮನೆಗಳಿದ್ವು, ಲೆಕ್ಕವಿಲ್ಲದಷ್ಟು ಚಿನ್ನ, ವಜ್ರ, ವೈಡೂರ್ಯಗಳಿದ್ವು ಮತ್ತು ಶತ್ರುಗಳೇ ಬೆಚ್ಚಿ ಬೀಳುವಂಥ ಅತಿದೊಡ್ಡ ಸೈನ್ಯ ಕೂಡ ಇತ್ತು. ಹೌದು, ಭೌತಿಕವಾಗಿ ಯಾವ ಕೊರತೆಯೂ ಇರಲಿಲ್ಲ. ಖಂಡಿತ. ಭೌತಿಕವಾಗಿ ನೋಡಿದರೆ ಅವನಿಗೆ ಯಾವ ಕೊರತೆಯೂ ಇರಲಿಲ್ಲ. ಆದರೆ ಆತನಿಗೆ ರಾತ್ರಿ ಸರಿಯಾಗಿ ನಿದ್ದೆನೇ ಬರ್ತಾ ಇರಲಿಲ್ಲ. ಮನಸ್ಸಿನಲ್ಲಿ ಏನೋ ಒಂದು ಬಗೆಯ ತಳಮಳ, ಒಂದು ಅಜ್ಞಾತ ಭಯ, ವಿಪರೀತ ಅಶಾಂತಿ. ಓಹೋ. ಈ ಶಾಂತಿಯನ್ನು ಹುಡುಕೊಂಡು ಆತ ಜಗತ್ತಿನ ಮೂಲೆ ಮೂಲೆಗೆ ಪ್ರಯಾಣ ಮಾಡಿದ. ಹಿಮಾಲಯದ ಗುಹೆಗಳಿಗೆ ಹೋದ, ದೊಡ್ಡ ದೊಡ್ಡ ಪಂಡಿತರನ್ನು, ಕಠಿಣ ತಪಸ್ಸು ಮಾಡುವ ಯೋಗಿಗಳನ್ನು ಭೇಟಿಯಾದ. ಎಲ್ಲ ಕಡೆ ಹುಡುಕಾಟ. ಹೌದು, ಅವರೆಲ್ಲ ಹೇಳಿದ ಕಠಿಣ ವ್ರತಗಳನ್ನು ಮಾಡ್ದ. ಆದರೆ ಎಲ್ಲಿಯೂ ಒಂದು ಕ್ಷಣವೂ ಅವನಿಗೆ ಆ ಶಾಂತಿ ಸಿಗಲಿಲ್ಲ. ನಿಜ. ಕೊನೆಗೆ ಸುಸ್ತಾಗಿ ನಿರಾಸೆಯಿಂದ ಹಿಂದಿರುಗುವಾಗ ಒಬ್ಬ ವೃದ್ಧ ಸಂತನ ಬಳಿ ಬಂದು ತನ್ನ ಗೋಳನ್ನು ತೋಡ್ಕೊಂಡ. ಆಗ ಆ ಸಂತರು ನಗುತ್ತಾ ಏನ್ ಹೇಳಿದ್ರು? ಅವರು ಹೇಳಿದ್ರು, ರಾಜನೇ, ನೀನು ಶಾಂತಿಯನ್ನು ಹುಡುಕೊಂಡು ಹೊರಗಡೆ ಇಡೀ ಜಗತ್ತನ್ನು ಸುತ್ತಿ ಬಂದೆ. ಆದರೆ ನಿನ್ನ ನಿಜವಾದ ಖಜಾನೆ ಇರುವುದು ನಿನ್ನ ಸಿಂಹಾಸನದ ಕೆಳಗಡೆ, ಎಂದರೆ ನಿನ್ನ ಒಳಗೆ ಅಂತ ಹೇಳಿದ್ರು. ಎಂತಹ ಅದ್ಭುತವಾದ ಮಾತು. ಹೌದು. ಆ ರಾಜನು ಯಾವಾಗ ಹೊರಗಿನ ಜಗತ್ತಿನ ಭೌತಿಕ ವಸ್ತುಗಳ ಕಡೆಗೆ ನೋಡುವ ಬದಲು ತನ್ನ ಅಂತರಂಗದ ಕಡೆಗೆ ದೃಷ್ಟಿ ಹರಿಸಿದನೋ, ಅಂದ್ರೆ ತನ್ನ ಒಳಗೆ ತಾನು ಇಣುಕಿ ನೋಡ್ಕೊಂಡನೋ, ಆಗಲೇ ಅವನಿಗೆ ನಿಜವಾದ ಶಾಂತಿಯ ಪ್ರಾಪ್ತಿಯಾಯಿತು. ಖಂಡಿತ. ಈ ಕಥೆಯು ಇಂದಿನ ನಮ್ಮ ಮುರಳಿಯ ಅತ್ಯಂತ ಪ್ರಮುಖ ವಿಷಯವಾದ ಸ್ವದರ್ಶನ ಚಕ್ರಧಾರಿ ಎಂಬ ಅದ್ಭುತ ಸ್ಥಿತಿಗೆ ಒಂದು ಸುಂದರವಾದ ಅಡಿಪಾಯವಾಗಿದೆ. ಇಂದಿನ ಮುರಳಿ ಚಿಂತನೆಗೆ ನಿಮಗೆ ಸ್ವಾಗತ. 13/05/2026. ಓಂ ಶಾಂತಿ. ಖಂಡಿತವಾಗಿಯೂ ಆ ಕಥೆ ಇಂದಿನ ಮುರಳಿಯ ಸಾರವನ್ನು ಬಹಳ ಸರಳವಾಗಿ ನಮ್ಮ ಮುಂದಿಡುತ್ತದೆ. ಹೊರಗಿನ ಹುಡುಕಾಟ ನಿಲ್ಲಿಸಿ ಆ ಒಳಗಿನ ಪಯಣ ಶುರು ಮಾಡುವುದೇ ಆಧ್ಯಾತ್ಮ. ನಿಜ. ಇಂದಿನ ಮುರಳಿಯ ತಲೆಬರಹವನ್ನು ನಾವು ಗಮನಿಸೋಣ. ನೋಡಿ, ಮುರಳಿಯಲ್ಲಿ ಹೀಗಿದೆ: ಮಧುರ ಮಕ್ಕಳೇ, ತಂದೆಯ ಮೂಲಕ ನಿಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಯಾವ ಜ್ಞಾನ ಸಿಕ್ಕಿದೆಯೋ ಇದನ್ನು ನೀವು ಬುದ್ಧಿಯಲ್ಲೇ ಇಟ್ಟುಕೊಳ್ಳುತ್ತೀರಿ. ಆದ್ದರಿಂದ ನೀವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ. ಸ್ವದರ್ಶನ ಚಕ್ರಧಾರಿ. ಹೌದು. ಈ ಮಾತು ನಮಗೆ ನೆನಪಿಸುವುದು ಏನಪ್ಪಾ ಅಂದ್ರೆ, ನಮ್ಮ ಅಸ್ತಿತ್ವ ಕೇವಲ ಈ ಒಂದು ಜನ್ಮಕ್ಕೆ ಅಥವಾ ಈ ಕ್ಷಣಕ್ಕೆ ಸೀಮಿತವಾಗಿಲ್ಲ. ಸ್ವದರ್ಶನ ಎಂದರೆ ತನ್ನನ್ನು ತಾನು ಆತ್ಮ ಎಂದು ನೋಡುವುದು. ಅಂದ್ರೆ ಒಳಗಿನ ದರ್ಶನ. ಖಂಡಿತ. ಮತ್ತು ಇಡೀ ಸೃಷ್ಟಿ ನಾಟಕದ ಚಕ್ರದಲ್ಲಿ ನಮ್ಮ ಆದಿಯ ಸತ್ಯಯುಗದ ಪಾತ್ರವೇನು, ಮಧ್ಯದ ಭಕ್ತಿಮಾರ್ಗದ ಪಾತ್ರವೇನು ಮತ್ತು ಅಂತ್ಯದ ಈ ಸಂಗಮಯುಗದ ಪಾತ್ರವೇನು ಎಂಬ ಜ್ಞಾನವು ಆ ನಮ್ಮ ಬುದ್ಧಿಯಲ್ಲಿ ಸದಾ ಎಚ್ಚರವಾಗಿರಬೇಕು. ಓಹೋ. ಆದ್ರೆ ಇಲ್ಲೊಂದು ದೊಡ್ಡ ಪ್ರಾಯೋಗಿಕ ಪ್ರಶ್ನೆ ಮೂಡುತ್ತದೆ ಅಲ್ವಾ? ಕೇಳಿ, ಏನು ಪ್ರಶ್ನೆ? ನಾವು ಜೀವಿಸ್ತಿರೋದು 2026ರ ಅತ್ಯಂತ ವೇಗದ ಯುಗದಲ್ಲಿ. ಸದಾ ಬ್ಯುಸಿ ಇರುವ ನಮ್ಮ ದಿನನಿತ್ಯದ ಜಂಜಾಟ, ಕಚೇರಿಯಲ್ಲಿ ಟಾರ್ಗೆಟ್, ಆ ಸಾಲದ ಕಂತುಗಳು, ಕುಟುಂಬದ ಜವಾಬ್ದಾರಿಗಳು. ಹೌದು, ಎಲ್ಲರ ಜೀವನದ ವಾಸ್ತವ ಇದು. ಇವುಗಳ ಮಧ್ಯೆ ಈ ಇಡೀ ಸೃಷ್ಟಿಚಕ್ರದ ಜ್ಞಾನವನ್ನು ಸದಾ ನೆನಪಿನಲ್ಲಿ ಇಡುವುದು ಹೇಗೆ ಸಾಧ್ಯ? ಅಂದ್ರೆ ಯಾರಾದರೂ ಬಂದು ನಮ್ಮೇಲೆ ಕೋಪಗೊಂಡಾಗ ನಾನು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಬಲ್ಲವನು ಎಂದುಕೊಂಡ್ರೆ ಆ ಕ್ಷಣದ ಟೆನ್ಷನ್ ಹೋಗಿಬಿಡುತ್ತದೆಯಾ? ಇದು ಕಷ್ಟ ಎನಿಸುವುದಿಲ್ವೇ? ಬಹಳ ಸಹಜವಾದ, ಪ್ರತಿಯೊಬ್ಬರಿಗೂ ಕಾಡುವ ಪ್ರಶ್ನೆ ಇದು. ಆದರೆ ಇದಕ್ಕೊಂದು ಸುಂದರವಾದ ಉದಾಹರಣೆ ಕೊಡಬಹುದು. ಹೇಳಿ. ನಾವು ಯಾವುದಾದರೂ ಕಡಿದಾದ ಕಾಡಿನ ದಾರಿಯಲ್ಲಿ ಆ ಹೊಸ ಊರಿಗೆ ಪ್ರಯಾಣ ಬೆಳೆಸುತ್ತಿದ್ದೇವೆ ಎಂದುಕೊಳ್ಳಿ. ನಮ್ಮ ಕೈಯಲ್ಲಿ ಒಂದು ಸ್ಪಷ್ಟವಾದ ಮ್ಯಾಪ್ ಅಥವಾ GPS ನಕ್ಷೆ ಇದ್ದರೆ ಆ ಪ್ರಯಾಣ ಸುಲಭವಾಗುತ್ತದೆ. ಹೌದು. ಆ ಪ್ರಯಾಣ ಹೇಗೆ ಸುಲಭವಾಗುತ್ತದೆಯೋ ಹಾಗೆಯೇ ಈ ಜ್ಞಾನವು ಕೆಲಸ ಮಾಡುತ್ತದೆ. ನಕ್ಷೆ ಇದ್ದಾಗ ದಾರಿಯಲ್ಲಿ ದೊಡ್ಡ ಗುಂಡಿಗಳು ಬಂದರೂ, ಕತ್ತಲಾವರಿಸಿದರೂ, ಮಳೆಗಾಳಿ ಬಂದರೂ ನಾವು ಗಾಬರಿಯಾಗುವುದಿಲ್ಲ. ಅಂದ್ರೆ ನಮ್ಗೆ ದಾರಿ ಗೊತ್ತಿದೆ ಅಂತ? ಖಂಡಿತ. ಏಕೆಂದರೆ ನಮಗೆ ನಮ್ಮ ಗಮ್ಯಸ್ಥಾನದ ಅರಿವಿರುತ್ತದೆ. ಇದು ಕೇವಲ ದಾರಿಯ ಅಡಚಣೆ ಎಂದು ಗೊತ್ತಿರುತ್ತದೆ. ಅದೇ ರೀತಿ ಇಡೀ ಸೃಷ್ಟಿ ನಾಟಕದ ಆದಿ, ಮಧ್ಯ ಮತ್ತು ಅಂತ್ಯದ ಜ್ಞಾನ ಎಂಬ ನಕ್ಷೆ ನಮ್ಮ ಬುದ್ಧಿಯಲ್ಲಿದ್ದರೆ, ಜೀವನದ ಅಡಚಣೆಗಳು ಕೂಡ. ಹೌದು. ಜೀವನದಲ್ಲಿ ಕಚೇರಿಯ ಬಾಸ್ ಬೈದಾಗಲೋ, ಆರ್ಥಿಕ ನಷ್ಟವಾದಾಗಲೋ ನಾವು ವಿಚಲಿತರಾಗುವುದಿಲ್ಲ. ಓಹೋ, ಇದು ಈ ಸೃಷ್ಟಿ ನಾಟಕದ ಒಂದು ಸಣ್ಣ ದೃಶ್ಯವಷ್ಟೇ. ನಾನು ಕೇವಲ ಒಬ್ಬ ಪಾತ್ರಧಾರಿ ಮತ್ತು ನನ್ನ ಅಂತಿಮ ಗುರಿ ಶಾಂತಿಧಾಮ ಎಂಬ ವಿಸ್ತಾರವಾದ ದೃಷ್ಟಿಕೋನ ಸಿಗುತ್ತದೆ. ವಾಹ್. ಆಗ
ಆ ಕ್ಷಣದ ಟೆನ್ಷನ್ ತಾನಾಗಿಯೇ ಕರಗುತ್ತದೆ. ಇದು ನಿಜಕ್ಕೂ ಅದ್ಭುತವಾದ ದೃಷ್ಟಿಕೋನ. ಆ ನಕ್ಷೆ ಇದ್ರೆ ದಾರಿಯ ಅಡೆತಡೆಗಳು ನಮ್ಮನ್ನು ಭಯಪಡಿಸೋದಿಲ್ಲ. ಜೀವನದ ಅಡೆತಡೆಗಳನ್ನು ಎದುರಿಸಲು ನಮಗೆ ಒಂದು ಶಕ್ತಿಯ ಅಗತ್ಯವಿದೆ ಅಲ್ವಾ? ಖಂಡಿತ ಬೇಕು. ಪರಮಾತ್ಮನು ಈ ಶಕ್ತಿಯನ್ನು ಹೇಗೆ ನೀಡುತ್ತಾನೆ ಎನ್ನುವುದರ ಬಗ್ಗೆ ಇಂದಿನ ಮುರಳಿಯಲ್ಲಿ ಒಂದು ವಿಶಿಷ್ಟವಾದ ಮಾತಿದೆ ಅಲ್ವೇ? ಹೌದು. ಇಂದಿನ ಪ್ರಶ್ನೆ ಉತ್ತರ ವಿಭಾಗದಲ್ಲಿ ಬಹಳ ಗಹನವಾದ ರಹಸ್ಯ ಅಡಗಿದೆ. ಪ್ರಶ್ನೆ ಹೀಗಿದೆ: ಆತ್ಮವನ್ನು ಪಾವನ ಮಾಡಿಕೊಳ್ಳಲು ಆತ್ಮಿಕ ತಂದೆಯು ಯಾವ ಇಂಜೆಕ್ಷನ್ ಕೊಡ್ತಾರೆ? ಇಂಜೆಕ್ಷನ್? ಹೌದು. ಮತ್ತು ಇದಕ್ಕೆ ಉತ್ತರ ಮನ್ಮನಾಭವದ ಇಂಜೆಕ್ಷನ್ ಕೊಡ್ತಾರೆ. ಇದನ್ನು ಆತ್ಮಿಕ ತಂದೆಯ ವಿನಃ ಮತ್ಯಾರೂ ಕೊಡಲು ಸಾಧ್ಯವಿಲ್ಲ. ನಂಗೆ ಇಲ್ಲಿ ಈ ಇಂಜೆಕ್ಷನ್ ಎಂಬ ಪದಬಳಕೆ ಬಗ್ಗೆ ಒಂದು ದೊಡ್ಡ ಪ್ರಶ್ನೆ ಮೂಡ್ತಾ ಇದೆ. ಪರಮಾತ್ಮ ಇಲ್ಲಿ ಮಾತ್ರೆ, ಕ್ಯಾಪ್ಸೂಲ್ ಅಥವಾ ಔಷಧಿ ಎನ್ನಬಹುದಿತ್ತು. ಆದರೆ ಇಂಜೆಕ್ಷನ್ ಎಂಬ ಪದವನ್ನೇ ಏಕೆ ಬಳಸಿದ್ದಾರೆ? ಬಹಳ ಸೂಕ್ಷ್ಮವಾದ ಗಮನ ನಿಮ್ದು. ಜೊತೆಗೆ ಇಂಜೆಕ್ಷನ್ ಎಂದರೆ ತಕ್ಷಣವೇ ಪರಿಣಾಮ ಬೀರಬೇಕು. ಆದರೆ ನಾವು ಎಷ್ಟೋ ಬಾರಿ ಈ ಮನ್ಮನಾಭಾವದ ಅಭ್ಯಾಸ ಮಾಡುತ್ತೇವೆ, ಆ ಧ್ಯಾನದಲ್ಲಿ ಕೂರುತ್ತೇವೆ, ಆದರೂ ಮರುದಿನವೇ ಮತ್ತೆ ಕೋಪ, ಹತಾಶೆ ನಮ್ಮನ್ನು ಕಾಡುತ್ತದೆ. ಹಾಗಾದ್ರೆ ಈ ಇಂಜೆಕ್ಷನ್ ತಕ್ಷಣವೇಕೆ ಕೆಲಸ ಮಾಡುತ್ತಿಲ್ಲ? ನೋಡಿ, ಇದು ಅತ್ಯಂತ ಸೂಕ್ಷ್ಮವಾದ ಮತ್ತು ಆಳವಾದ ವಿಶ್ಲೇಷಣೆ. ನಾವು ವೈದ್ಯಕೀಯ ಲೋಕವನ್ನು ಗಮನಿಸಿದರೆ, ಒಂದು ಮಾತ್ರೆಯನ್ನು ನುಂಗಿದಾಗ ಅದು ಮೊದಲು ಹೊಟ್ಟೆಗೆ ಹೋಗಿ ಆಮೇಲೆ ಜೀರ್ಣವಾಗಿ ರಕ್ತವನ್ನು ಸೇರಲು ಸಮಯ ಬೇಕು. ಹೌದು, ರಕ್ತವನ್ನು ಸೇರಿ ತನ್ನ ಪ್ರಭಾವ ಬೀರಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಎಷ್ಟೋ ಬಾರಿ ಜೀರ್ಣಶಕ್ತಿ ಸರಿಯಿಲ್ಲದಿದ್ದರೆ ಆ ಮಾತ್ರೆ ಕೆಲಸವೇ ಮಾಡುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ನಾವು ಮಾಡುವ ಅನೇಕ ಕರ್ಮಕಾಂಡಗಳು, ಓದುವ ಮಂತ್ರಗಳು ಈ ಮಾತ್ರೆ ಹಾಗೆ. ಅವುಗಳ ಪ್ರಭಾವ ನಮ್ಮ ಅಂತರಂಗವನ್ನು ತಲುಪಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಓಹೋ, ಆದರೆ ಇಂಜೆಕ್ಷನ್ ಹಾಗಲ್ಲ. ಖಂಡಿತ ಅಲ್ಲ. ಅದು ನೇರವಾಗಿ ರಕ್ತನಾಳಗಳಿಗೆ ಸೇರಿಬಿಡುತ್ತದೆ. ಆತ್ಮವು ಜನ್ಮಾಂತರಗಳಿಂದ ತನ್ನೊಳಗೆ ವಿಕಾರಗಳೆಂಬ ಕಾಯಿಲೆಯನ್ನು ತುಂಬಿಕೊಂಡಿದೆ. ಅದನ್ನು ಕೇವಲ ಹೊರಗಿನ ಉಪದೇಶಗಳಿಂದ ಗುಣಪಡಿಸಲು ಸಾಧ್ಯವಿಲ್ಲ. ಅರ್ಥವಾಯಿತು. ಭಗವಂತನು ಕೊಡುವ ಮನ್ಮನಾಭವ ಅಂದ್ರೆ ನನ್ನನ್ನೇ ನಿರಂತರವಾಗಿ ನೆನಪು ಮಾಡು ಎಂಬ ಇಂಜೆಕ್ಷನ್ ನೇರವಾಗಿ ಆತ್ಮದ ಆಳಕ್ಕೆ ಇಳಿಯುತ್ತದೆ. ಇನ್ನು ಇದು ತಕ್ಷಣವೇಕೆ ಕೆಲಸ ಮಾಡುತ್ತಿಲ್ಲ ಎಂಬ ನಿಮ್ಮ ಪ್ರಶ್ನೆಗೆ ಉತ್ತರ: ಹೌದು, ನಾವೆಲ್ಲರೂ ಎದುರಿಸುವ ಸಮಸ್ಯೆ ಇದು. ಆತ್ಮದ ಕಾಯಲೆ ಒಂದೆರಡು ದಿನದ್ದಲ್ಲ, 63 ಜನ್ಮಗಳದ್ದು. ಆದ್ದರಿಂದ ಇಲ್ಲಿ ಪರಮಾತ್ಮನ ನೆನಪಿನ ಐವಿ ಡ್ರಿಪ್ನಂತೆ ನಿರಂತರ ಸಂಪರ್ಕದ ಅಗತ್ಯವಿದೆ. ಐವಿ ಡ್ರಿಪ್, ಇದು ಸರಿಯಾದ ಹೋಲಿಕೆ. ಕೇವಲ ಬೆಳಗ್ಗೆ 5 ನಿಮಿಷ ಇಂಜೆಕ್ಷನ್ ತೆಗೆದುಕೊಂಡು ಇಡೀ ದಿನ ಪ್ರಾಪಂಚಿಕ ಚಿಂತನೆಯ ವಿಷವನ್ನು ಕುಡಿಯುತ್ತಿದ್ರೆ ಗುಣಮುಖರಾಗುವುದು ಹೇಗೆ? ನಿರಂತರ ನೆನಪು ಇದ್ದಾಗ ಮಾತ್ರ ಆತ್ಮದಲ್ಲಿ ಬೇರೂರಿರುವ ಅಹಂಕಾರ, ಕಾಮ, ಕ್ರೋಧದಂತಹ ವಿಕಾರಗಳು ಕ್ಷಿಪ್ರವಾಗಿ ಸುಟ್ಟು ಹೋಗ್ತವೆ. ಎಂಥ ಸ್ಪಷ್ಟವಾದ ವಿವರಣೆ! ಇದು ಕೇವಲ 5 ನಿಮಿಷದ ಕೆಲಸವಲ್ಲ, ಇದು ನಿರಂತರ ಆ ಐವಿ ಡ್ರಿಪ್ನಂತೆ ಇರಬೇಕು. ಹೌದು. ಈಗ ನಾವು ಮುರಳಿಯ ಸಾಲುಸಾಲಿನ ವಿವರಣೆಗೆ ಬರೋಣ. ಪರಮಾತ್ಮನ ಈ ಉಪದೇಶಗಳನ್ನು ಪ್ರಾಯೋಗಿಕವಾಗಿ ಹೇಗೆ ಅಳವಡಿಸಿಕೊಳ್ಳುವುದು ಎಂದು ನೋಡೋಣ. ಖಂಡಿತ. ಮುರಳಿಯ ಮೊದಲ ಸಾಲಿನಲ್ಲಿ ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಕೇವಲ ತಂದೆಯನ್ನು ನೆನಪು ಮಾಡಿ, ಇದರಿಂದಲೇ ಆತ್ಮ ಪಾವನವಾಗುವುದು. ಸರಳವಾದ ಸಾಲು. ಸರಳ, ಹೌದು. ಆದರೆ ಪ್ರಾಯೋಗಿಕವಾಗಿ ಒಪ್ಪಿಕೊಳ್ಳಲು ಕಷ್ಟವಾಗುತ್ತದೆ. ಕೇವಲ ನೆನಪು ಮಾಡುವುದರಿಂದಲೇ ಎಲ್ಲವೂ ಆಗುತ್ತದೆಯಾ? ನಮ್ಮ ದೈನಂದಿನ ಜವಾಬ್ದಾರಿಗಳೇನು? ಹೌದು, ಇದು ಹಲವರ ಅನುಮಾನ. ಸುಮ್ಮನೆ ಕೂತು ನೆನಪು ಮಾಡುತ್ತಿದ್ದರೆ ಪ್ರಪಂಚ ನಡೆಯುತ್ತದೆಯಾ? ಇದು ಆ ಜವಾಬ್ದಾರಿಗಳಿಂದ ಓಡಿಹೋಗುವ ಪ್ರಯತ್ನದಂತೆ ಕಾಣುವುದಿಲ್ಲವೇ? ಖಂಡಿತ ಇಲ್ಲ. ಆಧ್ಯಾತ್ಮ ಎಂದರೆ ಕಾಡಿಗೆ ಹೋಗುವುದಲ್ಲ. ಇದಕ್ಕೆ ಸಂಸ್ಥೆಯ ಸ್ಥಾಪಕರಾದ ಬ್ರಹ್ಮ ಬಾಬಾರವರ ಪ್ರಾಯೋಗಿಕ ಉದಾಹರಣೆಯನ್ನು ನಾವು ಆಳವಾಗಿ ನೋಡಬೇಕು. ಬ್ರಹ್ಮ ಬಾಬಾರವರ ಉದಾಹರಣೆ. ಬ್ರಹ್ಮ ಬಾಬಾರವರು ಕೇವಲ ಕಣ್ಣು ಮುಚ್ಕೊಂಡು ಗುಹೆಯಲ್ಲಿ ಧ್ಯಾನದಲ್ಲಿ ಕೂರುತ್ತಿರಲಿಲ್ಲ. ಸಂಸ್ಥೆಯ ಆರಂಭಿಕ ದಿನಗಳಲ್ಲಿ ಇಡೀ ಸಂಸ್ಥೆಯ ಆಡಳಿತ, ಸಾವಿರಾರು ಮಕ್ಕಳಿಗೆ ಪತ್ರ ವ್ಯವಹಾರ, ರೇಷನ್ ಲೆಕ್ಕಾಚಾರ, ಅವೆಲ್ಲ ದೊಡ್ಡ ಜವಾಬ್ದಾರಿಗಳು. ಹೌದು. ಬಂದಂತಹ ಅತಿಥಿಗಳ ಪಾಲನೆ, ಪೋಷಣೆ, ಹೀಗೆ ದಿನವಿಡೀ ಲೌಕಿಕ ಜವಾಬ್ದಾರಿಗಳ ದೊಡ್ಡ ಪರ್ವತವೇ ಅವರ ಮೇಲಿತ್ತು. ಆದ್ರೆ ಯಾರೇ ಬಂದು ಅವರ ಮುಖವನ್ನು ನೋಡಿದರೂ ಆ ಮುಖದಲ್ಲಿ ಟೆನ್ಷನ್ ಇರಲಿಲ್ಲ. ಸ್ವಲ್ಪವೂ ಇರಲಿಲ್ಲ. ಆ ಮುಖದಲ್ಲೇ ಯಾವುದೇ ಲೆಕ್ಕಾಚಾರದ ಗಡಿಬಿಡಿಯಾಗಲಿ, ಟೆನ್ಷನ್ ಆಗಲಿ, ಆಯಾಸವಾಗಲಿ ಕಾಣುತ್ತಿರಲಿಲ್ಲ. ಬದಲಾಗಿ ತಂದೆಯ ನಿರಂತರ ನೆನಪಿನಲ್ಲಿ ಮಗ್ನರಾದ ಒಬ್ಬ ಶ್ರೇಷ್ಠ ಕರ್ಮಯೋಗಿಯ ಶಾಂತ ಸ್ವರೂಪ ಗೋಚರಿಸುತ್ತಿತ್ತು. ಕೈಗಳಿಂದ ಅತ್ಯಂತ ಜಟಿಲವಾದ ಕೆಲಸ ಮಾಡುತ್ತಿದ್ದರೂ ಬುದ್ಧಿ ಮತ್ತು ಮನಸ್ಸು ಸಂಪೂರ್ಣವಾಗಿ ಪರಮಾತ್ಮನೊಡನೆ ಜೋಡಣೆ ಆಗಿತ್ತು. ನನಗಿಲ್ಲಿ ತಂತ್ರಜ್ಞಾನದ ಒಂದು ಹೋಲಿಕೆ ನೆನಪಿಗೆ ಬರ್ತಾ ಇದೆ. ಹೇಳಿ, ಏನು ಹೋಲಿಕೆ? ನಮ್ಮ ಮೊಬೈಲ್ ಫೋನ್ನಲ್ಲಿ ನಾವು ಗೇಮ್ ಆಡ್ತಿರಬಹುದು,
ಅಥವಾ ಯಾರಿಗೋ ಮೆಸೇಜ್ ಮಾಡ್ತಾ ಇರ್ಬೋದು. ಆದರೆ ಬ್ಯಾಕ್ಗ್ರೌಂಡ್ನಲ್ಲಿ ಒಂದು ದೊಡ್ಡ ಸಾಫ್ಟ್ವೇರ್ ಅಪ್ಡೇಟ್ ಡೌನ್ಲೋಡ್ ಆಗ್ತಿರ್ತದೆ. ವಾವ್, ಹೌದು. ಮೆಸೇಜ್ ಮಾಡುವ ಕೆಲಸ ನಿಲ್ಲುವುದಿಲ್ಲ, ಆದರೆ ಆ ಬ್ಯಾಕ್ಗ್ರೌಂಡ್ ಪ್ರಕ್ರಿಯೆಯೂ ನಿರಂತರವಾಗಿ ನಡೆಯುತ್ತಿರ್ತದೆ. ಬ್ರಹ್ಮ ಬಾಬಾರವರ ಕರ್ಮಯೋಗಿ ಸ್ಥಿತಿ ಕೂಡ ಇದೇ ರೀತಿ ಬ್ಯಾಕ್ಗ್ರೌಂಡ್ನಲ್ಲಿ ಪರಮಾತ್ಮನ ಸಂಪರ್ಕವನ್ನು ಹೊಂದಿದ್ದಂತಿತ್ತು, ಅಲ್ವೇ? ಅಕ್ಷರಶಃ ಸರಿಯಾದ ಹೋಲಿಕೆ. ಹೊರಗಿನ ಕರ್ಮಗಳು ನಡೆಯುತ್ತಲೇ ಇರುತ್ತವೆ, ಆದರೆ ಅಂತರಂಗದಲ್ಲಿ ಪರಮಾತ್ಮನ ಶಕ್ತಿಯ ಡೌನ್ಲೋಡ್ ಆಗುತ್ತಲೇ ಇರುತ್ತದೆ. ಅದ್ಭುತ. ಇನ್ನು ಮುಂದಿನ ಸಾಲಿನಲ್ಲಿ ಬಾಬಾ ಹೇಳ್ತಾರೆ, ಇದರಲ್ಲಿ ಸಂಸ್ಕೃತ ಇತ್ಯಾದಿಗಳನ್ನು ಓದುವ ಅವಶ್ಯಕತೆಯೂ ಇಲ್ಲ. ತಂದೆ ಅಂತೂ ಹಿಂದಿ ಭಾಷೆಯಲ್ಲಿ ಸರಳ ಶಬ್ದಗಳಲ್ಲಿ ತಿಳಿಸ್ತಾರೆ. ಇದು ಜಗತ್ತಿನ ಬಹಳಷ್ಟು ಜನರಿಗೆ ಒಂದು ದೊಡ್ಡ ರಿಲೀಫ್, ಅಂದ್ರೆ ನಿರಾಳತೆ. ಖಂಡಿತ. ಏಕೆಂದರೆ ಜ್ಞಾನ ಎಂದರೆ ಅದು ಬಹಳ ಕಠಿಣವಾದ ಭಾಷೆಯಲ್ಲಿರ್ತದೆ, ಸಾಮಾನ್ಯ ಜನರಿಗೆ ಅರ್ಥವಾಗುವುದಿಲ್ಲ, ಆ ಕೇವಲ ಪಂಡಿತರಿಗೆ ಮಾತ್ರ ಮೀಸಲು ಎಂಬ ಭಾವನೆ ಇಂದಿಗೂ ಸಮಾಜದಲ್ಲಿದೆ. ಹೌದು, ಆ ಭಾವನೆ ಇದೆ. ಆದರೆ ಆಧ್ಯಾತ್ಮಿಕತೆಗೆ ಭಾಷೆಯ ಪಾಂಡಿತ್ಯದ ಅಗತ್ಯವಿಲ್ಲ ಎಂಬುದಕ್ಕೆ ಮಾತೆ ಮಮ್ಮರವರ ಪ್ರಾಯೋಗಿಕ ಉದಾಹರಣೆ ಅತ್ಯುತ್ತಮವಾಗಿದೆ. ಮಮ್ಮಾರವರ ಉದಾಹರಣೆ ಖಂಡಿತ. ಮಮ್ಮ ಅವರು ಚಿಕ್ಕ ವಯಸ್ಸಿನವರಾಗಿದ್ರು ಮತ್ತು ಜಗತ್ತಿನ ದೃಷ್ಟಿಯಲ್ಲಿ ದೊಡ್ಡ ವಿದ್ವಾಂಸರೇನೂ ಆಗಿರಲಿಲ್ಲ. ಆದರೆ ಅವರು ಎಂತಹ ಗಹನವಾದ ಆಳವಾದ ಜ್ಞಾನವನ್ನು ಅತ್ಯಂತ ಸರಳವಾಗಿ ಸಾಮಾನ್ಯರಿಗೂ ಅರ್ಥವಾಗುವ ಹಾಗೆ, ಹೌದು, ಸಾಮಾನ್ಯ ಪಾಮರರಿಗೂ ಅರ್ಥವಾಗುವಂತೆ ತಮ್ಮ ಮಧುರವಾದ ಮಾತಿನಲ್ಲಿ ವಿವರಿಸುತ್ತಿದ್ದರು. ಅವರು ದೊಡ್ಡ ದೊಡ್ಡ ಸಂಸ್ಕೃತ ಶ್ಲೋಕಗಳನ್ನಾಗಲಿ ಕಠಿಣ ಪದಗಳನ್ನಾಗಲಿ ಬಳಸುತ್ತಿರಲಿಲ್ಲ. ಆದರೆ ಅವರ ಸರಳವಾದ ಸತ್ಯದಿಂದ ಕೂಡಿದ ನುಡಿಗಳು ಎಂತಹ ದೊಡ್ಡ ಬುದ್ಧಿಜೀವಿಗಳನ್ನು, ಅಹಂಕಾರಿಗಳನ್ನು ಮೂಕ ವಿಸ್ಮಿತರನ್ನಾಗಿ ಮಾಡುತ್ತಿತ್ತು. ಸತ್ಯದ ಶಕ್ತಿಯದು. ಹೌದು, ಸತ್ಯ ಯಾವಾಗಲೂ ಸರಳವಾಗಿರುತ್ತದೆ, ಆತ್ಮದ ಭಾಷೆ ಪ್ರೀತಿಯೇ ಹೊರತು ವ್ಯಾಕರಣವಲ್ಲ ಎಂದು ಮಮ್ಮ ತಮ್ಮ ಜೀವಿತಾವಧಿಯಲ್ಲಿ ತೋರಿಸಿಕೊಟ್ರು. ಸತ್ಯದ ನುಡಿಗೆ ಆಡಂಬರದ ವಸ್ತ್ರದ ಅಗತ್ಯವಿಲ್ಲ ಎನ್ನುವುದು ಎಷ್ಟು ಸತ್ಯ. ಸರಿ, ಆ ಕಠಿಣ ಭಾಷೆ ಬೇಡ, ಆದರೆ ಕಠಿಣವಾದ ಹವ್ಯಾಸಗಳನ್ನು ಬಿಡುವುದು ಹೇಗೆ? ನಮ್ಮ ಕೆಟ್ಟ ಅಭ್ಯಾಸಗಳ ಬಗ್ಗೆ ಮುರಳಿ ಏನು ಹೇಳುತ್ತದೆ? ಅದೇ ಮುರಳಿಯ ಮುಂದಿನ ಸಾಲಿನಲ್ಲಿದೆ ನೋಡಿ. ಬಾಬಾ ಹೇಳ್ತಾರೆ, ಆತ್ಮಿಕ ತಂದೆಯೇ ನಮಗೆ ಪಾವನರಾಗುವ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆಂದು ಯಾವಾಗ ಆತ್ಮಕ್ಕೆ ನಿಶ್ಚಯ ಆಗಿಬಿಡುವುದೋ ಆಗ ವಿಕಾರಗಳನ್ನು ಬಿಡುತ್ತಾ ಹೋಗ್ತದೆ. ಇಲ್ಲಿ ವಿಕಾರಗಳನ್ನು ಅಥವಾ ಕೆಟ್ಟ ಅಭ್ಯಾಸಗಳನ್ನು ಬಿಡುವ ವಿಚಾರ ಬಂದಾಗ ನಾವು ದಿನನಿತ್ಯ ನೋಡುತ್ತೇವೆ, ಆ ಜನರು ಧೂಮಪಾನ ಬಿಡಲು, ತಮ್ಮ ಕೋಪವನ್ನು ನಿಯಂತ್ರಿಸಲು ಎಷ್ಟೊಂದು ಕಷ್ಟಪಡುತ್ತಾರೆ. ಹೋರಾಡ್ತಾರೆ, ಬಲವಂತವಾಗಿ ಬಿಡಲು ಪ್ರಯತ್ನಿಸ್ತಾರೆ, ತಮ್ಮ ವಿಲ್ ಪವರ್ ಉಪಯೋಗಿಸ್ತಾರೆ. ಆದರೆ ಕೆಲವೇ ದಿನಗಳಲ್ಲಿ ಮತ್ತೆ ಸೋಲ್ತಾರೆ. ಏಕೆಂದರೆ ಬಲವಂತದ ತ್ಯಾಗ ಎಂದಿಗೂ ಶಾಶ್ವತವಲ್ಲ. ಇದಕ್ಕೆ ದಾದೀಜಿಯವರ ಪ್ರಾಯೋಗಿಕ ಉದಾಹರಣೆ ಹಾಗೂ ಆ ದೈನಂದಿನ ಅನ್ವಯವನ್ನು ನಾವು ನೋಡಲೇಬೇಕು. ದಾದೀಜಿಯವರ ಯಾವ ಉದಾಹರಣೆ? ಸಂಸ್ಥೆಯ ಆರಂಭಿಕ ದಿನಗಳಲ್ಲಿ ಆ ಪಾಕಿಸ್ತಾನದ ಕರಾಚಿಯಲ್ಲಿರುವಾಗ ಭಿಕ್ಷಾಟನೆ ಅಂದ್ರೆ ಬೆಗ್ಗರಿಪಾಟ್ನ ಒಂದು ಅತ್ಯಂತ ಕಷ್ಟದ ಸಮಯವಿತ್ತು. ಆ ದಿನಗಳಲ್ಲಿ ತಿನ್ನಲು ಸರಿಯಾದ ಆಹಾರವಿರಲಿಲ್ಲ. ಬರೀ ಒಣಗಿದ ಆ ಹಳಸಿ ಹೋದ ಧಾನ್ಯಗಳನ್ನು ಬೇಯಿಸಿ ತಿನ್ನುವ ಪರಿಸ್ಥಿತಿಯಿತ್ತು. ಎಂಥ ಕಷ್ಟದ ಪರಿಸ್ಥಿತಿ! ಹೊರಗಿನ ಜಗತ್ತಿನ ದೃಷ್ಟಿಯಲ್ಲಿ ಅದು ವಿಪರೀತ ಬಡತನ. ಆದರೆ ಆ ಸಮಯದಲ್ಲೂ ದಾದೀಜಿಯವರ ಮುಖದಲ್ಲಿ ಒಂಚೂರೂ ಕಳೆಯೊಂದಿರ್ಲಿಲ್ಲ. ಅವರು ಸದಾ ಖುಷಿಯಲ್ಲಿ ಕುಣಿಯುತ್ತಿದ್ದರು. ಆಶ್ಚರ್ಯ! ಅಷ್ಟು ಕಷ್ಟದಲ್ಲೂ ಖುಷಿ ಹೇಗ್ ಸಾಧ್ಯ? ಕಾರಣ, ಅವರಿಗೆ ಆ ಕಷ್ಟದ ಬಗ್ಗೆ ಚಿಂತೆಯಿರಲಿಲ್ಲ. ಬದಲಾಗಿ ನಾವು ಸ್ವತಃ ಸೃಷ್ಟಿಕರ್ತ ಭಗವಂತನ ಮಡಿಲಲ್ಲಿ ಇದ್ದೇವೆ ಎಂಬ 100% ನಿಶ್ಚಯ ಇತ್ತು. ಆ ನಿಶ್ಚಯವೇ ಅವರಿಗೆ ಎಲ್ಲಾ ಭೌತಿಕ ಆಕರ್ಷಣೆಗಳನ್ನು ಮರೆಸಿತ್ತು. ಅಂದ್ರೆ ಆ ನಿಶ್ಚಯದ ಬಲ. ಹೌದು, ದೈನಂದಿನ ಜೀವನದಲ್ಲೂ ಅಷ್ಟೇ. ನಾವು ಕೆಟ್ಟ ಹವ್ಯಾಸಗಳನ್ನು ಬಲವಂತವಾಗಿ ಬಿಡುವುದಕ್ಕಿಂತ ಪರಮಾತ್ಮನ ಪ್ರೀತಿಯ ಉನ್ನತ ರುಚಿ ಅಂದ್ರೆ ಹೈಯರ್ ಟೇಸ್ಟ್ ಸಿಕ್ಕಾಗ ಕೆಳಗಿನ ಮಟ್ಟದ ವಿಕಾರಗಳು ತಾನಾಗಿಯೇ ಕಳಚಿಬೀಳುತ್ತವೆ. ನನಗಿಲ್ಲಿ ಆ ಉನ್ನತ ರುಚಿ ಅಥವಾ ಹೈಯರ್ ಟೇಸ್ಟ್ ಬಗ್ಗೆ ಒಂದು ದೃಷ್ಟಾಂತ ನೆನಪಾಗ್ತಾ ಇದೆ. ಹೇಳಿ. ಇದು ನಿಖರವಾಗಿ ಒಂದು ಮಗುವನ್ನು ಡಯಟ್ನಲ್ಲಿಟ್ಟ ಹಾಗೆ. ಮಗುವಿನ ಕೈಯಲ್ಲಿರುವ ಅನಾರೋಗ್ಯಕರ ಚಾಕ್ಲೇಟ್ ಅನ್ನು ಬಲವಂತವಾಗಿ ಕಸಿದುಕೊಂಡ್ರೆ ಅದು ಅಳುತ್ತದೆ, ಕಿರುಚುತ್ತದೆ. ಖಂಡಿತ ಮಗುವಿಗೆ ಕೋಪ ಬರುತ್ತದೆ. ಆದರೆ ಅದೇ ಮಗುವಿನ ಕೈಗೆ ಅದಕ್ಕಿಂತ ರುಚಿಯಾದ, ಸಿಹಿಯಾದ ಮತ್ತು ಆರೋಗ್ಯಕರವಾದ ಒಂದು ಹಣ್ಣನ್ನು ಕೊಟ್ರೆ ಆ ಮಗು ತಾನಾಗಿಯೇ ಆ ಚಾಕ್ಲೇಟನ್ನು ಕೆಳಗೆ ಬಿಸಾಡುತ್ತದೆ. ನಾವೆಲ್ಲಿ ನಮ್ಮ ಹಳೆಯ ವಿಕಾರಗಳನ್ನು ಬಿಡಲು ಕಷ್ಟಪಡುತ್ತಿದ್ದೇವೆ ಅಂದ್ರೆ ನಮಗೆ ಇನ್ನೂ ಪರಮಾತ್ಮನ ಉನ್ನತವಾದ ಪ್ರೀತಿಯ ಹಣ್ಣಿನ ರುಚಿ ಸಿಕ್ಕಿಲ್ಲ ಎಂದರ್ಥ.
ಅಲ್ಲವೇ? ಅದ್ಭುತವಾದ ವಿಶ್ಲೇಷಣೆ. ಆ ನಿಶ್ಚಯ ಮತ್ತು ಆ ಉನ್ನತ ರುಚಿ ಇದ್ರೆ ಪರಿವರ್ತನೆ ಒಂದು ಹೋರಾಟವಾಗುವುದಿಲ್ಲ, ಅದು ಸಹಜ ಪ್ರಕ್ರಿಯೆಯಾಗುತ್ತದೆ. ನಿಜ. ಈಗ ಮುರುಳಿಯ ಅತ್ಯಂತ ಶಕ್ತಿಶಾಲಿಯಾದ ಮತ್ತು ಪವಿತ್ರವಾದ ಮಹಾವಾಕ್ಯವನ್ನು ಸ್ಮರಿಸುವ ಸಮಯ. ಮಧುರಾತಿಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಈ ಸಾಲುಗಳನ್ನು ಕೇಳಿದಾಗಲೇ ಆ ಅಂತರಂಗದಲ್ಲಿ ಅದೆಂತಹ ನೆಮ್ಮದಿ ಆವರಿಸ್ತದೆ. ಈಗ ನಾವು ಈ ಜ್ಞಾನವನ್ನ ನಮ್ಮ ನಡವಳಿಕೆಯಲ್ಲಿ ಅಳವಡಿಸಿಕೊಳ್ಳುವ ಧಾರಣೆಯ ಹಂತದ ಕಡೆಗೆ ಸಾಗೋಣ. ಖಂಡಿತ. ಮಕ್ಕಳೇ, ಈಗ ನಾವು ಪಡೆದ ಜ್ಞಾನವನ್ನು ಕೇವಲ ಬುದ್ಧಿಯಲ್ಲಿತ್ಕೊಳ್ದೆ ನಮ್ಮ ಪ್ರತಿಯೊಂದು ಕರ್ಮದಲ್ಲಿ ಹೇಗೆ ತಂದುಕೊಳ್ಳಬೇಕು, ಆ ನಮ್ಮ ನಡವಳಿಕೆಯನ್ನು ಹೇಗೆ ಶ್ರೇಷ್ಠ ಮಾಡಿಕೊಳ್ಳಬೇಕು ಎಂದು ನೋಡೋಣ. ಇದನ್ನೇ ಧಾರಣೆಗಾಗಿ ಮುಖ್ಯ ಸಾರ ಎನ್ನುತ್ತೇವೆ. ಇದರ ಮೊದಲ ಪಾಯಿಂಟ್ನಲ್ಲಿ ಬಾಬಾ ಹೇಳ್ತಾರೆ, ತಂದೆಯಿಂದ ಯಾವ ಜ್ಞಾನಾಮೃತವು ಸಿಗುತ್ತಿದೆಯೋ ಆ ಅಮೃತವನ್ನು ಕುಡಿಯಬೇಕು ಮತ್ತು ಕುಡಿಸಬೇಕಾಗಿದೆ. ಪೂಜಾರಿಗಳಿಂದ ಪೂಜ್ಯರಾಗಲು ವಿಕಾರಗಳ ತ್ಯಾಗ ಮಾಡಬೇಕಾಗಿದೆ. ಇಲ್ಲಿ ಕುಡಿಯಬೇಕು ಮತ್ತು ಕುಡಿಸಬೇಕು ಎಂಬ ಕ್ರಮ ಬಹಳ ಮುಖ್ಯ. ಹೌದು. ನನಗೆ ಅನಿಸುವ ಹಾಗೆ ಒಬ್ಬ ವೈದ್ಯ ತಾನು ಸಂಪೂರ್ಣ ಆರೋಗ್ಯವಾಗಿದ್ರೆ, ತನ್ನಲ್ಲಿ ಆ ರೋಗ ನಿರೋಧಕ ಶಕ್ತಿ ಇದ್ರೆ ಮಾತ್ರ ಅವನು ಇತರ ರೋಗಿಗಳಿಗೆ ಯಶಸ್ವಿಯಾಗಿ ಚಿಕಿತ್ಸೆ ನೀಡಲು ಸಾಧ್ಯ. ತಾನೇ ರೋಗಿಯಾಗಿದ್ರೆ ಬೇರೆಯವರಿಗೆ ಔಷಧಿ ಕೊಡುವುದು ಹಾಸ್ಯಾಸ್ಪದವಾಗುತ್ತದೆ ಅಲ್ವಾ? ಅಕ್ಷರಶಃ ಸತ್ಯ. ಹಾಗೆ ನಾವು ಮೊದಲು ಈ ಜ್ಞಾನಾಮೃತವನ್ನು ಆಳವಾರಿ ಕುಡಿದು ನಮ್ಮ ವಿಕಾರಗಳನ್ನು ಬಿಟ್ಟು ಸಂಪನ್ನರಾದ್ರೆ ಮಾತ್ರ ನಮ್ಮ ಮಾತಿಗೆ ಇತರರನ್ನು ಪರಿವರ್ತನೆ ಮಾಡುವ ಶಕ್ತಿ ಬರುತ್ತದೆ. 100% ಸತ್ಯ. ಆಚರಣೆ ಇಲ್ಲದ ಉಪದೇಶಕ್ಕೆ ಯಾವುದೇ ಬೆಲೆ ಇಲ್ಲ. ಇನ್ನು ಧಾರಣೆಯ 2ನೇ ಪಾಯಿಂಟ್ನಲ್ಲಿ ಬಾಬಾ ಹೇಳ್ತಾರೆ, ಯಾವ ತಂದೆಯು ಸ್ವರ್ಗದಲ್ಲಿ ಕರೆದುಕೊಂಡು ಹೋಗಲು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆಯೋ ಅವರ ಪ್ರತಿಯೊಂದು ಮಾತನ್ನು ಪಾಲಿಸಬೇಕಾಗಿದೆ, ಪೂರ್ಣ ನಿಶ್ಚಯ ಬುದ್ಧಿಯವರಾಗಬೇಕಾಗಿದೆ. ಓಹೋ. ಇಲ್ಲಿ ಪರಮಾತ್ಮನ ಪ್ರತಿಯೊಂದು ಶ್ರೀಮತವನ್ನು ಅಂದ್ರೆ ಶ್ರೇಷ್ಠ ನಿರ್ದೇಶನವನ್ನು ಕುರುಡು ನಂಬಿಕೆಯಿಂದಲ್ಲ, ಆದರೆ ಪೂರ್ಣ ತಿಳುವಳಿಕೆ ಮತ್ತು ನಿಶ್ಚಯದಿಂದ ಪಾಲಿಸುವುದು ಸ್ವರ್ಗದ ಅಧಿಕಾರಿಯಾಗಲು ಇರುವ ಏಕೈಕ ದಾರಿ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಜ್ಞಾನ ಮತ್ತು ನಿಶ್ಚಯ ಎರಡೂ ಸೇರಿ ನಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತವೆ. ಈ ನಿಶ್ಚಯವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಬಗ್ಗೆ ಇಂದಿನ ವರದಾನದಲ್ಲಿ ಆ ಒಂದು ವಿಶೇಷವಾದ ಗುಟ್ಟಿದೆ. ಅದನ್ನು ನೋಡೋಣವೇ? ಹೌದು. ಇಂದಿನ ವರದಾನ ಬಹಳ ಪ್ರಭಾವಶಾಲಿಯಾಗಿದೆ. ವರದಾನ ಹೀಗಿದೆ: ಅನುಭವದ ವಿಲ್ ಪವರ್ ಮೂಲಕ ಮಾಯೆಯ ಪವರನ್ನು ಎದುರಿಸುವಂತಹ ಅನುಭವಿ ಮೂರ್ತಿಭವ. ಅನುಭವದ ವಿಲ್ ಪವರ್ ಅತ್ಯಂತ ಶಕ್ತಿಶಾಲಿ ಸ್ಥಿತಿಯೆಂದರೆ ತಮ್ಮ ಸ್ವಂತ ಅನುಭವವಾಗಿದೆ. ಅನುಭವಿ ಆತ್ಮನು ತನ್ನ ಅನುಭವದ ಆತ್ಮವಿಶ್ವಾಸದಿಂದ ಮಾಯೆಯ ಯಾವುದೇ ಶಕ್ತಿ, ಎಲ್ಲ ಮಾತುಗಳು, ಆ ಸರ್ವ ಸಮಸ್ಯೆಗಳನ್ನು ಸಹಜವಾಗಿಯೇ ಎದುರಿಸಬಹುದು. ಇದು ನಾವೆಲ್ಲರೂ ಎದುರಿಸುವ ಒಂದು ಬಹುದೊಡ್ಡ ಮಾನಸಿಕ ಸವಾಲಿಗೆ ಉತ್ತರವಾಗಿದೆ ಅಂತ ನನಗನ್ನಿಸುತ್ತೆ. ಹೇಗೆ? ನಾವು ಬಹಳಷ್ಟು ಬಾರಿ ಜ್ಞಾನವನ್ನು ಕೇಳುತ್ತೇವೆ, ಎಷ್ಟೋ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುತ್ತೇವೆ. ಆದರೆ ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಸಮಸ್ಯೆ ಎದುರಾದ ತಕ್ಷಣ, ಅಥವಾ ಕಷ್ಟ ಬಂದಾಗ, ಹೌದು, ಅಥವಾ ಯಾರಾದರೂ ನಮ್ಮನ್ನು ಅವಮಾನಿಸಿದಾಗ ತಕ್ಷಣವೇ ನಮಗೆ ವಿಪರೀತ ಕೋಪವೋ ಭಯವೋ ಬಂದ್ಬಿಡುತ್ತದೆ. ಆ ಕ್ಷಣದಲ್ಲಿ ನಾವು ಓದಿದ ಆ ಎಲ್ಲಾ ಜ್ಞಾನವೇಕೆ ಇದ್ದಕ್ಕಿದ್ದಂತೆ ಮರೆತು ಹೋಗ್ತದೆ? ನಮ್ಮ ವಿಲ್ ಪವರ್ ಏಕೆ ಕೆಲಸ ಮಾಡೋದಿಲ್ಲ? ನೋಡಿ, ಏಕೆಂದ್ರೆ ನೀವ್ ಹೇಳಿದ ಹಾಗೆ ಅದು ಕೇವಲ ಮಾಹಿತಿಯಾಗಿ ಅಂದ್ರೆ ಇನ್ಫಾರ್ಮೇಶನ್ ಆಗಿ ನಮ್ಮ ಮೆದುಳಿನ ಒಂದು ಮೂಲೆಯಲ್ಲಿ ಕುಳಿತಿರುತ್ತದೆ. ವಿಜ್ಞಾನವೂ ಇದನ್ನೇ ಹೇಳ್ತದೆ. ನಮ್ಮಲ್ಲಿ ಭಯ ಅಥವಾ ಕೋಪ ಬಂದಾಗ ನಮ್ಮ ಮೆದುಳಿನ ತಾರ್ಕಿಕ ಭಾಗ ಕೆಲ್ಸ ಮಾಡುವುದನ್ನೇ ನಿಲ್ಲಿಸಿಬಿಡ್ತದೆ. ಆಗ ಈ ಮಾಹಿತಿಗಳು ನೆನ್ಪಾಗುವುದಿಲ್ಲ. ಓಹೋ, ಹಾಗಾದ್ರೆ ಪರಿಹಾರ ಏನು? ಯಾವಾಗ ಮಾಹಿತಿಯು ಆಳವಾದ ಅನುಭವವಾಗಿ ನಮ್ಮ ಹೃದಯಕ್ಕೆ ಇಳಿಯುತ್ತದೆಯೋ ಆಗ ಅದು ಶಕ್ತಿಯಾಗುತ್ತದೆ. ಉದಾಹರಣೆಗೆ, ನೀರು ದಾಹ ತೀರಿಸುತ್ತದೆ ಎಂದು ಪುಸ್ತಕದಲ್ಲಿ ಎಷ್ಟು ಬಾರಿ ಓದಿದರೂ ಅದು ದಾಹವನ್ನು ತೀರಿಸುವುದಿಲ್ಲ ಅಲ್ವಾ? ಖಂಡಿತ ಇಲ್ಲ. ನಿಜವಾಗಿ ಬಾಯಾರಿಕೆ ಆದಾಗ, ನೀರು ಕುಡಿದು ಆ ತಂಪನ್ನು ಅನುಭವಿಸಿದಾಗ ಆ ಅನುಭವ ನಮ್ಮ ಸ್ಮರಣೆಯಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ. ಒಮ್ಮೆ ನಾವು ಧ್ಯಾನದಲ್ಲಿ ಕುಳಿತು ಪರಮಾತ್ಮನ ಪ್ರೀತಿಯ, ಆ ಅನಂತ ಶಾಂತಿಯ ನಿಜವಾದ ರುಚಿಯನ್ನು ಅನುಭವಿಸಿದರೆ ಆ ಅನುಭವವೇ ನಮ್ಮ ಅತಿದೊಡ್ಡ ಆಯುಧವಾಗಿ, ಅಂದ್ರೆ ಆ ವಿಲ್ ಪವರ್ ಆಗಿ ಬದಲಾಗ್ತದೆ. ಹೌದು. ಆಗ ಮಾಯೆಯ ಅಂದ್ರೆ ನಕಾರಾತ್ಮಕತೆಯ ಯಾವುದೇ ಬಿರುಗಾಳಿ ಬಂದರೂ ನಮ್ಮ ಆಂತರಿಕ ಶಾಂತಿಯ ಅನುಭವ ನಮ್ಮನ್ನು ರಕ್ಷಿಸುತ್ತದೆ.
ಮಾಹಿತಿ ಮತ್ತು ಅನುಭವದ ನಡುವಿನ ಅಗಾಧವಾದ ವ್ಯತ್ಯಾಸ ಈಗ ಸ್ಪಷ್ಟವಾಯಿತು. ಆ ಮಾಹಿತಿ ಕೇವಲ ತಲೆಯಲ್ಲಿರುತ್ತದೆ, ಆದರೆ ಅನುಭವ ನಮ್ಮ ಅಸ್ತಿತ್ವದ ಕಣಕಣದಲ್ಲೂ ಇರುತ್ತದೆ. ಇನ್ನು ನಮ್ಮ ಗಮನವನ್ನು ಬೇರೆಡೆ ಸೆಳೆಯುವ ಮಾಯೆಯ ಬಗ್ಗೆ ಇಂದಿನ ಸ್ಲೋಗನ್ ಅಂದ್ರೆ ಘೋಷವಾಕ್ಯ ಏನು ಎಚ್ಚರಿಕೆ ನೀಡುತ್ತದೆ? ಇಂದಿನ ಸ್ಲೋಗನ್ ಒಬ್ಬರು ಇನ್ನೊಬ್ಬರನ್ನು ನೋಡುವುದಕ್ಕೆ ಸ್ವಯಂನು ನೋಡಿಕೊಳ್ಳಿ ಹಾಗೂ ಪರಿವರ್ತನೆ ಮಾಡಿಕೊಳ್ಳಿರಿ. ಇಂದಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಇದಕ್ಕಿಂತ ದೊಡ್ಡ ಪಾಠ ಬೇರೊಂದಿಲ್ಲ ಎಂದು ನನಗನಿಸುತ್ತದೆ. ಖಂಡಿತ. ಫೇಸ್ಬುಕ್, ಇನ್ಸ್ಟಾಗ್ರಾಂಗಳಲ್ಲಿ ನಾವು ಯಾವಾಗಲೂ ಇತರರನ್ನೇ ನೋಡುತ್ತಿರುತ್ತೇವೆ. ಅವರು ಯಾವ ಬಟ್ಟೆ ಹಾಕೊಂಡಿದ್ದಾರೆ, ಅವರು ಎಲ್ಲಿಗೆ ವಿದೇಶಿ ಪ್ರಯಾಣ ಮಾಡುತ್ತಿದ್ದಾರೆ, ಅವರ ಜೀವನ ಎಷ್ಟು ಅದ್ಭುತವಾಗಿದೆ ಎಂದು ಹೋಲಿಸಿಕೊಳ್ಳುವ ಆ ಬಹುದೊಡ್ಡ ಮಾನಸಿಕ ರೋಗವೇ ಇಡೀ ಸಮಾಜಕ್ಕೆ ಅಂಟಿಕೊಂಡಿದೆ. ಇದರಿಂದ ಬರುವುದು ಕೇವಲ ಕೀಳರಿಮೆ ಮತ್ತು ಅಸೂಯೆ. ನೀವು ಹೇಳಿದ್ದು ಅಕ್ಷರಶಃ ಸತ್ಯ. ಬಾಬಾ ಅದನ್ನೇ ಎಚ್ಚರಿಸುತ್ತಿದ್ದಾರೆ. ನಾವು ಯಾವಾಗಲೂ ನಮ್ಮ ಕಣ್ಣೆಂಬ ಕ್ಯಾಮೆರಾವನ್ನು ಇತರರ ಕಡೆಗೆ ತಿರುಗಿಸಿ ಅವರ ಯಶಸ್ಸನ್ನೋ ಅಥವಾ ಅವರ ತಪ್ಪುಗಳನ್ನೋ ಅಥವಾ ಕುಂದುಕೊರತೆಗಳನ್ನು ಅದನ್ನೇ ನೋಡುತ್ತಿರುತ್ತೇವೆ. ಇತರರನ್ನು ನೋಡುವುದರಿಂದ ನಮ್ಮ ಮಾನಸಿಕ ಶಕ್ತಿ ಸಂಪೂರ್ಣವಾಗಿ ವ್ಯರ್ಥವಾಗುತ್ತದೆ. ಆಧ್ಯಾತ್ಮಿಕತೆಯ ಮೊದಲ ಮತ್ತು ಅತಿ ಮುಖ್ಯ ಪಾಠವೇ ಆ ಜ್ಞಾನದ ಕ್ಯಾಮೆರಾವನ್ನು ನಮ್ಮ ಕಡೆಗೆ, ನಮ್ಮ ಒಳಗೆ ತಿರುಗಿಸಿಕೊಳ್ಳುವುದು. ನಮ್ಮ ಒಳಗೆ ನೋಡಿಕೊಳ್ಳುವುದು. ಹೌದು, ನಮ್ಮನ್ನು ನಾವು ನೋಡಿಕೊಂಡಾಗ ನಮ್ಮಲ್ಲಿ ಅಡಗಿರುವ ದೌರ್ಬಲ್ಯಗಳನ್ನು ತಿದ್ದುಕೊಂಡು ಸ್ವಯಂ ಪರಿವರ್ತನೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ನಮ್ಮ ಶಕ್ತಿಯನ್ನು ಉಳಿಸಿಕೊಳ್ಳುವ ಅದ್ಭುತ ಮಾರ್ಗ ಇದು. ಆ ಸ್ವಯಂ ಪರಿವರ್ತನೆಯೇ ವಿಶ್ವ ಪರಿವರ್ತನೆಯ ಮೂಲ. ಇನ್ನು ಇಂದಿನ ಅವ್ಯಕ್ತ ಇಶಾರೆಯಲ್ಲಿ, ಅಂದ್ರೆ ಆ ಅವ್ಯಕ್ತ ಸೂಚನೆಗಳಲ್ಲಿ, ಈ ಆಂತರಿಕ ಸ್ಥಿತಿಯ ಬಗ್ಗೆ ಯಾವ ರಹಸ್ಯ ಅಡಗಿದೆ? ಅವ್ಯಕ್ತ ಇಶಾರೆಯಲ್ಲಿ ಹೀಗೆ ಹೇಳಲಾಗಿದೆ: ಸದಾ ಅಚಲ, ಅಡೋಲ, ಏಕರಸ ಸ್ಥಿತಿಯ ಅನುಭವ ಮಾಡಿ. ಹೇಗೆ ವಿನಾಶಿ ಧನ, ಹೆಸರು, ಮಾನ್ಯತೆ, ಆಡಂಬರ, ಪದವಿ ಇತ್ಯಾದಿಗಳು ಸಿಗುತ್ತದೆ ಎಂದರೆ ಖುಷಿಯಾಗುತ್ತದೆ ಅಲ್ಲವೇ? ಇದಂತೂ ಅವಿನಾಶಿ ಖುಷಿಯಾಗಿದೆ. ಆದರೆ ಈ ಖುಷಿ ಅವರಿಗಿರುತ್ತದೆ ಯಾರು ಅಚಲ, ಅಡೋಲ, ಏಕರಸ ಸ್ಥಿತಿಯಲ್ಲಿರುತ್ತಾರೆ. ಈ ಏಕರಸ ಸ್ಥಿತಿ ಎನ್ನುವುದು ಬಹಳ ಗಹನವಾಗಿದೆ. ನಮ್ಮ ಸಾಮಾನ್ಯ ಜೀವನದಲ್ಲಿ ನಮಗೆ ಪ್ರಮೋಷನ್ ಸಿಕ್ಕಾಗ, ಆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾದಾಗ, ಅಥವಾ ಯಾರಾದ್ರೂ 4 ಜನ ನಮ್ಮನ್ನು ಹೊಗಳಿದಾಗ ವಿಪರೀತ ಖುಷಿಯಾಗ್ತದೆ. ಹೌದು, ಅದು ಸಾಮಾನ್ಯ. ಆದರೆ ಆ ವಸ್ತು ಕಳೆದು ಹೋದಾಗ, ಅಥವಾ ಅದೇ ವ್ಯಕ್ತಿ ನಮ್ಮನ್ನು ಟೀಕಿಸಿದಾಗ ಆ ಖುಷಿಯೆಲ್ಲ ಆವಿಯಾಗಿ ಆ ತೀವ್ರ ದುಃಖ ಕಾಡುತ್ತದೆ. ನಿಖರವಾಗಿ, ಭೌತಿಕ ವಸ್ತುಗಳಿಂದ ಮತ್ತು ಮನುಷ್ಯರಿಂದ ಬರುವ ಖುಷಿ ಸದಾ ಕ್ಷಣಿಕವಾಗಿರುತ್ತದೆ. ಅದು ಏರಿಳಿತಗಳಿಂದ ಕೂಡಿರುತ್ತದೆ. ಆದರೆ ಯಾರು ಅಚಲ ಮತ್ತು ಅಡೋಲವಾಗಿರುತ್ತಾರೋ, ಅಂದ್ರೆ ಹೊರಗಿನ ಯಾವುದೇ ಪರಿಸ್ಥಿತಿಗಳು, ಹೌದು, ಲಾಭವಿರಲಿ ಅಥವಾ ನಷ್ಟವಿರಲಿ, ಮಾನವಿರಲಿ ಅಥವಾ ಅಪಮಾನವಿರಲಿ, ಅವರ ಒಳಗಿನ ಶಾಂತಿಯನ್ನು ಕದಡಲು ಯಾರಿಗೂ ಯಾವುದಕ್ಕೂ ಸಾಧ್ಯವಿಲ್ಲವೋ ಅವರು ಮಾತ್ರ ಒಳಮನೆಯ ಅವಿನಾಶಿ ಖುಷಿಯನ್ನು ಅನುಭವಿಸುತ್ತಾರೆ. ಇದೇ ಏಕರಸ ಸ್ಥಿತಿ ಎಂದರೆ ಸದಾ ಒಂದೇ ಸಮನಾದ ಆನಂದದ ಸ್ಥಿತಿ. ಈ ಎಲ್ಲ ಸುಂದರವಾದ ಆಳವಾದ ಜ್ಞಾನದ ಬಿಂದುಗಳನ್ನು ಕೇವಲ ಮಾಹಿತಿಯಾಗಿ ಉಳಿಸಿಕೊಳ್ಳದೆ ನಮ್ಮ ಮನಸ್ಸಿನಲ್ಲಿ ಅನುಭವವಾಗಿ ಆಳವಾಗಿ ಇಳಿಸಿಕೊಳ್ಳಲು ರಾಜಯೋಗದ ಕಾಮೆಂಟ್ರಿ ಅಂದ್ರೆ ಆ ಧ್ಯಾನದ ಸ್ಥಿತಿಯ ಮೂಲಕ ಸ್ವಲ್ಪ ಸಮಯ ನಿರಂತರ ಶಾಂತಿಯ ಅನುಭವ ಮಾಡೋಣ. ಖಂಡಿತ. ನಿಮ್ಮ ದೃಷ್ಟಿಯನ್ನು ನಿಧಾನವಾಗಿ ಹೊರಜಗತ್ತಿನ ಗದ್ದಲಗಳಿಂದ, ಜವಾಬ್ದಾರಿಗಳಿಂದ ಹಿಂದಕ್ಕೆ ತೆಗೆದುಕೊಳ್ಳಿ. ಭೌತಿಕ ಶಬ್ದಗಳು, ದೃಶ್ಯಗಳು ಮತ್ತು ಆಲೋಚನೆಗಳಿಂದ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಕತ್ತರಿಸಿಕೊಳ್ಳಿ. ನಿಮ್ಮ ಸಂಪೂರ್ಣ ಗಮನವನ್ನು, ನಿಮ್ಮ ಇಡೀ ಅಸ್ತಿತ್ವವನ್ನು ನಿಮ್ಮ 2 ಹುಬ್ಬುಗಳ ಮಧ್ಯದಲ್ಲಿ, ಆ ಭ್ರೂಕುಟಿಯ ಸ್ಥಾನದಲ್ಲಿ ಕೇಂದ್ರೀಕರಿಸಿ. ನಾನು ಈ ಭೌತಿಕ ವಿನಾಶಿ ದೇಹವಲ್ಲ. ನಾನು ಭ್ರೂಕುಟಿಯ ಮಧ್ಯದಲ್ಲಿ ವಿರಾಜಮಾನವಾಗಿರುವ ಒಂದು ಹೊಳೆಯುವ ಚೈತನ್ಯ ನಕ್ಷತ್ರ, ಅತ್ಯಂತ ಪ್ರಕಾಶಮಾನವಾದ ಆ ಜ್ಯೋತಿರ್ಬಿಂದು ಆತ್ಮ. ನಾನು ನನ್ನ ಪರಮಪಿತ ಪರಮಾತ್ಮ, ಆ ಪರಂಜ್ಯೋತಿಯನ್ನು ಅತ್ಯಂತ ಪ್ರೀತಿಯಿಂದ ನೆನಪು ಮಾಡುತ್ತಿದ್ದೇನೆ. ಸರ್ವಶಕ್ತಿವಂತನಿಂದ ಪವಿತ್ರತೆಯ ಅಗಾಧವಾದ ಪ್ರೀತಿಯ ಶಕ್ತಿಯುತ ಕಿರಣಗಳು ನೇರವಾಗಿ ನನ್ನೊಳಗೆ ಪ್ರವೇಶಿಸುತ್ತಿವೆ. ಇದು ಪರಮಾತ್ಮನು ನೀಡುತ್ತಿರುವ ಮನ್ಮನಾಭವದ ದಿವ್ಯ ಇಂಜೆಕ್ಷನ್. ನನ್ನ ಆತ್ಮದಲ್ಲಿ ಶಕ್ತಿಯ ಸಂಚಾರವಾಗುತ್ತಿದೆ. ಈ ದಿವ್ಯ ಪ್ರಕಾಶವು ನನ್ನ ಅಸ್ತಿತ್ವದ ಕಣಕಣವನ್ನು ಸೇರುತ್ತಿದೆ. ಆ ಜನ್ಮಜನ್ಮಾಂತರಗಳಿಂದ ಅಂಟಿಕೊಂಡಿದ್ದ ಸರ್ವ ವಿಕಾರಗಳು, ದೌರ್ಬಲ್ಯಗಳು, ಕಳವಳಗಳು ಭಸ್ಮವಾಗುತ್ತಿವೆ. ನಾನು ಸಂಪೂರ್ಣ ಪಾವನವಾಗುತ್ತಿದ್ದೇನೆ, ಹಗುರವಾಗುತ್ತಿದ್ದೇನೆ. ಆ ಸ್ವದರ್ಶನ ಚಕ್ರಧಾರಿ ಆತ್ಮ. ಓಂ ಶಾಂತಿ ಶಾಂತಿ
ಶಾಂತಿ. ಓಂ ಶಾಂತಿ. ಇದೊಂದು ಅನಿರ್ವಚನೀಯವಾದ ಅತ್ಯದ್ಭುತವಾದ ಅನುಭವ. ಇಂದಿನ ಮುರಳಿಯ ಸಾರಾಂಶವನ್ನು ನಾವೆಲ್ಲರೂ ತ್ವರಿತವಾಗಿ ಮೆಲುಕು ಹಾಕುವುದಾದರೆ ನಾವು ಮುಖ್ಯವಾಗಿ 3 ಆಳವಾದ ವಿಷಯಗಳನ್ನು ಅರಿತೆವು. ಹೌದು. ಮೊದಲನೆಯದು, ದಾದೀಜಿಯವರಂತೆ ಭಗವಂತನ ಮೇಲೆ 100% ನಿಶ್ಚಯವಿಡುವುದು. ಇದು ನಮ್ಮ ತ್ಯಾಗವನ್ನು ಸಹಜವಾಗಿಸುತ್ತದೆ. ಎರಡನೆಯದು, ಆ ಕೇವಲ ಆಚರಣೆಗಳಲ್ಲ, ಮನ್ಮನಾವವ ಎಂಬ ನಿರಂತರ ನೆನಪಿನ ಇಂಜೆಕ್ಷನ್ ಮೂಲಕ ನಮ್ಮ ಆಳದ ವಿಕಾರಗಳನ್ನು ಸುಟ್ಟುಹಾಕುವುದು. ಮತ್ತು ಮೂರನೆಯದು, ಕೇವಲ ಬೌದ್ಧಿಕ ಮಾಹಿತಿಯನ್ನು ಹೊಂದುವುದಲ್ಲ, ಬದಲಾಗಿ ಅನುಭವದ ಶಕ್ತಿಯಿಂದ, ಆ ವಿಲ್ ಪವರ್ನಿಂದ ಮಾಯೆಯನ್ನು ಗೆಲ್ಲುವ, ಅನುಭವಿ ಮೂರ್ತಿಯಾಗುವ ಗುರಿಯನ್ನು ಇಟ್ಟುಕೊಳ್ಳುವುದು. ಖಂಡಿತ. ಈಗ ಈ ಎಲ್ಲಾ ಚಿಂತನೆಗಳ ಆಧಾರದ ಮೇಲೆ ಇಂದು ಇಡೀ ದಿನ ನಾವೆಲ್ಲರೂ ನಮ್ಮೊಳಗೆ ಕೇಳಿಕೊಳ್ಳಬೇಕಾದ ಒಂದು ಆಳವಾದ ಪ್ರಶ್ನೆಯನ್ನು ನಮ್ಮ ಚಿಂತನೆಗಾಗಿ ಬಿಡುತ್ತಿದ್ದೇವೆ. ಹೇಳಿ, ಆ ಪ್ರಶ್ನೆ ಯಾವುದು? ಇಂದು ದಿನವಿಡೀ ನಾನು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರಗಳು, ನಾನು ಇತರರೊಡನೆ ಆಡುವ ಮಾತುಗಳು, ನನ್ನ ಒಳಗಿನ ಅನುಭವದ ಶಕ್ತಿಯಿಂದ, ಆ ಏಕರಸ ಸ್ಥಿತಿಯಿಂದ ಬರುತ್ತಿವೆಯಾ, ಅಥವಾ ಕೇವಲ ಹೊರಗಿನ ಪರಿಸ್ಥಿತಿಗಳ ಪ್ರಭಾವದಿಂದ, ಇತರರನ್ನು ನೋಡುವ ಅಸ್ಥಿರತೆಯಿಂದ ಹೊರಬರುತ್ತಿವೆಯಾ? ಬಹಳ ಸುಂದರವಾದ ಚಿಂತನೆ. ಈ ಒಂದು ಪ್ರಶ್ನೆಯು ನಮ್ಮನ್ನು ಇಡೀ ದಿನ ಅಚಲ ಮತ್ತು ಅಡೋಲ ಸ್ಥಿತಿಯತ್ತ ಕೊಂಡೊಯ್ಯಲು ಖಂಡಿತವಾಗಿಯೂ ಸಹಾಯ ಮಾಡುತ್ತದೆ. ಮಧುರ ಮಕ್ಕಳೇ, ಇಂದು ಇಡೀ ದಿನ ನೀವು ಪಡೆದ ಈ ಅಮೂಲ್ಯವಾದ ಜ್ಞಾನಾಮೃತವನ್ನು ಪದೇ ಪದೇ ಚಿಂತನೆ ಮಾಡಿ. ಹೊರಗಿನ ಬಿರುಗಾಳಿಗಳಿಗೆ ಅಂಜದೆ, ನಿಮ್ಮನ್ನು ನೀವು ಸದಾ ಅಚಲ ಅಡೋಲ ಆತ್ಮ ಎಂದು ಭಾವಿಸುತ್ತಾ, ಮಾಯೆಯ ಪ್ರತಿಯೊಂದು ಶಕ್ತಿಯನ್ನು ನಿಮ್ಮ ಅನುಭವದ ಬಲದಿಂದ ಎದುರಿಸುವ ಶ್ರೇಷ್ಠ ಅನುಭವಿ ಮೂರ್ತಿಗಳಾಗಿ. ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ, ಪ್ರತಿ ಸಂಕಲ್ಪದಲ್ಲಿ ತಂದೆಯ ಶ್ರೀಮತವನ್ನು ಮರೆಯದೆ ಪಾಲಿಸಿರಿ. ಲೈಕ್, ಶೇರ್, ಫಾರ್ವರ್ಡ್ ಮಾಡಿ. ನಾಳೆ ಮತ್ತೆ ಹೊಸ ಬಾಬರ ಮುರಳಿಯನ್ನು ಕೇಳೋಣ. ಓಂ ಶಾಂತಿ.